ಕಾಲದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಪುರಸಭೆಯಿಂದ ರಾತ್ರೋರಾತ್ರಿ ಜೆಡಿಎಸ್ ಕಟೌಟ್ ತೆರವು ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿನಿಂದ ಫ್ಲೆಕ್ಸ್ ಅನ್ನು ತೆರವು ಮಾಡಲಾಗಿದೆ ಅನ್ನುವಂತ ಆರೋಪ ಪುರಸಭೆ ಸಿಬ್ಬಂದಿ ಜೊತೆಗೆ ಜೆಡಿಎಸ್ನ ಕಾರ್ಯಕರ್ತರು ಜಟಾಪಟಿಗಿಳಿದು ಬಿಟ್ಟಿದ್ದಾರೆ ನಾಗಮಂಗಲದಲ್ಲಿ ನಿನ್ನೆಯಷ್ಟೇ ಅಳವಡಿಸಿದ್ದ ಜೆಡಿಎಸ್ನ ಫ್ಲೆಕ್ಸ್ ನಾಳೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಆಗಮನ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಕಟೌಟ್ ಅನ್ನು ತೆರವು ಮಾಡಿದ್ದಾರೆ ಅಧಿಕ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದೆಲ್ಲ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ನಾವೊಂದು ಫ್ಲೆಕ್ಸ್ ಹಾಕಂಗಿಲ್ವಾ ಹಾಗಾದ್ರೆ ಇವ್ರು ಮಾತ್ರ ಫ್ಲೆಕ್ಸ್ ಹಾಕ್ಬೇಕಾ ಅನ್ನುವಂಥದ್ದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು ತೀವ್ರ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದೀಗ ಇದು ಫ್ಲೆಕ್ಸ್ ವಾರ್ ನಡೀತಾ ಇರುವಂಥದ್ದು ಜಟಾಪಟಿ ನಡೀತಾ ಇರೋದು ಮಂಡ್ಯ ನಾಗಮಂಗಲದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದಿನ ರಾಜಕೀಯ ಡೆವಲಪ್ಮೆಂಟು ಚುನಾವಣಾ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನೋದು ಇದೆ ಅಲ್ಲಿ ಜಟಾಪಟಿಗೆ ಕೇವಲ ನಾಯಕರುಗಳು ಮಾತ್ರ ಅಲ್ಲ ಕಾರ್ಯಕರ್ತರುಗಳು ಕೂಡ ಬಿದ್ದಿರ್ತಾರೆ ಫ್ಲೆಕ್ಸನ್ನು ಕಷ್ಟಪಟ್ಟು ಕಟ್ಟಿದ್ದಾರೆ ಸ್ವಾಗತ ಕೋರಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಅಂತ ಅದನ್ನು ನೀಟಾಗಿ ತೆರವು ಮಾಡಿಸೋ ಕೆಲಸವನ್ನು ಮಾಡಲಾಗಿದೆ ಸೊ ಇದು ಕಾಂಗ್ರೆಸ್ನವರೇ ಮಾಡ್ತಾ ಇರೋದು ಅನ್ನುವಂಥ ಆರೋಪ ಅದಕ್ಕೆ ಈ ಅಸಮಾಧಾನವು ಕೂಡ ವ್ಯಕ್ತವಾಗ್ತಾ ಇರೋದು ಅಲ್ಲ ಬಿದ್ದೋಗಿರವ ಇವ್ರು ಕಟ್ತೀವಿ ಅಂತ ಅವೆಲ್ಲ ಸುಳ್ಳು ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನಮ್ಮ ನಾಗಮಂಗಲಕ್ಕೆ ಕಾರ್ಯಕರ್ತರುಗಳು ಈ ನಮ್ಮ JDS ಪಕ್ಷದ ಲೀಡ್ರುಗಳೆಲ್ಲ ಕಟೌಟ್ ಅವ್ರವ್ರ ವಾಲಂಟಿಯರ್ಗೆ ಕಟೌಟ್ಗಳು ಕಟ್ಕೊಂಡವ್ರೆ ಆ ಕಟೌಟ್ ಕಟ್ಟಿರೋದನ್ನ ಇವರು ಮುನ್ಸಿಪಾಲ್ಟಿಗೆ ಹೇಳಿ ಚೀಫ್ ಆಫೀಸರ್ ಮುಖಾಂತರ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಪಾಪ ಪೌರ ಕಾರ್ಮಿಕರು ಕಳಿಸಿ ಕಟೌಟ್ಗಳು ಬಿಚ್ಚಾಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ರೆ ಈಗ ಕೇಳೋದಕ್ಕೆ ಹೇಳ್ತಾವ್ರೆ ಅದು ಇನ್ನೊಂದಕ್ಕೆ ಅಡ್ಡ ಕಟ್ಟಿದ್ರಲ್ಲ ಅದು ಅಡ್ಡ ಕಟ್ಟೋದು ಸರಿ ಮಾಡೋಕ್ಕೆ ಪಾಪ ನಾವು ದುಡ್ಡು ಕೊಟ್ಟು ಬ್ಯಾನರ್ ಅಂಗಡಿಯಿಂದ ಬ್ಯಾನರ್ ಹಾಕ್ಸಿದ್ದೀವಿ ಅವ್ರು ಬಂದು ಕಟ್ಬಿಟ್ಟು ಹೋಯ್ತಾ ಇರ್ತಾರೆ ಇವ್ರನ್ನ ಸರಿ ಮಾಡಿಸಿ ಅಂತ ನಾವೇನಾರು ಕರ್ಸಿದ್ವಿ ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಈ ರಾಂಗ್ ಸ್ಟೇಟ್ಮೆಂಟ್ ಮಾಡಿ ನಾವು ಇಟ್ಕೊಂಡು ಕೇಳೋದಕ್ಕೆ ಮಾಡ್ತಾವ್ರೆ ಇನ್ನು ಕಾರ್ಯಕ್ರಮ ಆಗಿದ್ದ ಮುಂಚೆ ಸೋಮವಾರ ಕಾರ್ಯಕ್ರಮ ಐತೆ ನಾವು ಇವತ್ತು ಕಟ್ಟಿದ್ದೀವಿ ಇವತ್ತೇ ಆಗಲೇ ಬಿಚ್ಚಿಸೋ ಪ್ರಯತ್ನ ಮಾಡ್ತಾವ್ರೆ ಎಂಥ ದೌರ್ಜನ್ಯ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಮಂಡ್ಯದಲ್ಲಿ ಈ ಪಾಲಿಟಿಕ್ಸ್ ನೆನ್ನೆ ಮುನ್ನೆದಲ್ಲ ಯಾವಾಗಲೂ ನಡೀತಾನೆ ಇರುತ್ತೆ ಬಟ್ ನಾಗಮಂಗಲದಲ್ಲಿ ಯಾಕೆ ಗೊಂದಲ ಆಯಿತು ನಿಜವಾಗ್ಲೂ ಇಲ್ಲಿ ಕಾಂಗ್ರೆಸ್ನವ್ರು ತೆಗೆಸಿದ್ದು ಹೌದಾ ಅಥವಾ ಏನಾದ್ರು ಸಮಸ್ಯೆ ಆಗಿತ್ತಾ ಏನು ಕತೆ ಮಂಡ್ಯದ ರಾಜಕಾರಣವೇ ಒಂದು ರೀತಿ ಆದ್ರೆ ಅದರಲ್ಲೂ ಕೂಡ ನಾಗಮಂಗಲದ ರಾಜಕಾರಣವೇ ವರ್ಣರಂಜಿತವಾದ ರಾಜಕಾರಣ ಅದರಲ್ಲೂ ಕೂಡ ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ರಾಜಕಾರಣ ಅದರಲ್ಲೂ ಕೂಡ ಏನು ಕಾಂಗ್ರೆಸ್ ವರ್ಸಸ್ JDS ನಡುವೆ ಪ್ರತಿ ಬಾರಿಯೂ ಕೂಡ ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ರಾಜಕೀಯ ನಡೆಯುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಏನು JDS ವರ್ಸಸ್ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ರಾಜಕೀಯ ನಡೀತಿರೋದು ಅದರಲ್ಲೂ ಕೂಡ ಫ್ಲೆಕ್ಸ್ ವಿಚಾರವಾಗಿ ಕೂಡ ರಾಜಕೀಯ ಶುರುವಾಗಿರ್ತಕ್ಕಂಥದ್ದು ಅಂದ್ರೆ ಸೋಮವಾರ ಜನರೊಂದಿಗೆ ಜನತಾದಳ ಏನು JDS ಅಭಿಯಾನ ನಂಬ್ಕೊಂಡಿದೆ ಅದಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಮವಾರ ನಾಗಮಂಗಲಕ್ಕೆ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ JDS ಕಾರ್ಯಕರ್ತರು ನಾಗಮಂಗಲ ಪಟ್ಟಣದಾದ್ಯಂತ ಫ್ಲೆಕ್ಸ್ ಗಳನ್ನ ಕಟ್ಟಿದ್ರು ಆದ್ರೆ ಏಕಾಏಕಿ ಪುರಸಭೆ ಚೀಫ್ ಆಫೀಸರ್ಗೆ ಏನು ಕಾಂಗ್ರೆಸ್ನ ಲೀಡರ್ಗಳು ಒಂದು ಮಾಹಿತಿಯನ್ನ ಕೊಟ್ಟು ಅದನ್ನ ತೆರವು ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನ JDS ಕಾರ್ಯಕರ್ತರು ಮಾಡ್ತಿರ್ತಕ್ಕಂಥದ್ದು ಅದು ರಾತ್ರೋರಾತ್ರಿ ಫ್ಲೆಕ್ಸ್ ತೆರವಿಗೆ ಪುರಸಭೆ ಸಿಬ್ಬಂದಿ ಮುಂದಾದಂತ ಸಂದರ್ಭದಲ್ಲಿ ಅವ್ರ ಜೊತೆ ಜಟಾಪಟಿಗೆ ಕೂಡ ಇಳಿದು ಅವ್ರ ಜೊತೆ ಮಾತಿನ ಚಕಮಕಿ ಕೂಡ ನಡೆಸಿದ್ರು ಇದರಿಂದ ಏನು ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಇದ್ದಾರೆ ಅವ್ರ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಫ್ಲೆಕ್ಸ್ ಗಳನ್ನ JDS ಫ್ಲೆಕ್ಸ್ ಗಳನ್ನ ಹರಿದಾಕ್ತಿದ್ದಾರೆ ಕಾಂಗ್ರೆಸ್ ನಾವು ಸುಮಾರು 5-6 ತಿಂಗಳಿಂದ ಫ್ಲೆಕ್ಸ್ ಗಳಿದ್ರು ಕೂಡ ಅದನ್ನ ತೆರವು ಮಾಡದಂತೆ ಇವತ್ತಷ್ಟೇ ಹಾಕಿರ್ತಕ್ಕಂಥ ನಿನ್ನೆಯಷ್ಟೇ ಹಾಕಿರ್ತಕ್ಕಂಥ ಫ್ಲೆಕ್ಸ್ ಗಳನ್ನ ರಾತ್ರೋರಾತ್ರಿ ತೆಗೆದಾಕ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದ್ರ ವಿರುದ್ಧವಾಗಿ ಆಕ್ರೋಶ ಕೂಡ ಹೊರಾಗ್ತಾ ಇರ್ತಕ್ಕಂಥದ್ದು ನೀತಿ. ಓಕೆ ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.